ನಾಯಕರಿಗೆ ಶಿಸ್ತಿನ ಪಾಠವನ್ನ ಮಾಡಿದ್ದಾರೆ ಸುರ್ಜೇವಾಲಾ. ನಾಯಕರು ಶಿಸ್ತಾಗಿಲ್ಲ ಅಂದ್ರೆ ಕಾರ್ಯಕರ್ತರು ಹೇಗೆ ತಾನೇ ಶಿಸ್ತಿನಿಂದ ಇರ್ತಾರೆ ಅಂತ ಹೇಳಿ ಸುರ್ಜೇವಾಲಾ ಅವರು ನಾಯಕರಿಗೆ ಪಾಠವನ್ನ ಮಾಡಿದ್ದಾರೆ. ಇವತ್ತು ನಾಯಕರೇ ಶಿಸ್ತಿಲ್ಲ ಅಂದ್ರೆ ಕಾರ್ಯಕರ್ತರಿಂದ ನಾವು ಏನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ನಾಯಕರಲ್ಲಿ ಕೆಲವರು ಡಿಸಿಪ್ಲಿನ್ ಆಗಿಲ್ಲ, ನಾಯಕರ ಭಾವನೆಗಳು ಅರ್ಥವಾಗುತ್ತವೆ. ಆದ್ರೆ ಯಾರೂ ಪಾರ್ಟಿಯನ್ನ ಬುಲ್ಡೋಸ್ ಮಾಡಬೇಡಿ, ಪಾರ್ಟಿಗಿಂತ ದೊಡ್ಡವರು ಯಾರೂ ಇಲ್ಲ, ಪಾರ್ಟಿಯನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗುವಂತಹ ಪ್ರಯತ್ನವನ್ನ ಮಾಡಬೇಡಿ ಅನ್ನೋದು ಸುರ್ಜೇವಾಲಾ ಅವರ ಸಲಹೆ. ಪಕ್ಷಕ್ಕಿಂತ ನಾವು ದೊಡ್ಡವರು ಅಂತ ಯಾರು ಕೂಡ ಭಾವಿಸಬೇಡಿ, ಪಕ್ಷ ತಾಯಿ ಇದ್ದಂತೆ, ಸರ್ಕಾರ ಮಗುವಿನ ತರಹ. ಈಗಲೂ ನಾನು ಮನವಿಯನ್ನ ಮಾಡಿಕೊಳ್ತೇನೆ, ಶಾಸಕರು, ನಾಯಕರು, ಸಚಿವರು ಯಾರೂ ಶಿಸ್ತನ್ನ ಮೀರಬಾರದು ಎಂದಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಹಾಗೆಯೇ ಕಾರ್ಯಕರ್ತರನ್ನ ಗೌರವಯುತವಾಗಿ ಕಾಣಬೇಕು ಅನ್ನೋ ಸಲಹೆಯನ್ನ ಕೊಟ್ಟಿದ್ದಾರೆ. ಪಕ್ಷವನ್ನೇ ಬುಲ್ಡೋಸ್ ಮಾಡುವವರನ್ನ ನಾವು ಸಹಿಸೋದಿಲ್ಲ ಅಂತ ಕೆಪಿಸಿಸಿ ಸಭೆಯಲ್ಲಿ ನಾಯಕರಿಗೆ ಸುರ್ಜೇವಾಲಾ ಖಡಕ್ ಆಗಿ ಶಿಸ್ತಿನ ಪಾಠವನ್ನ ಮಾಡಿದ್ದಾರೆ. ತಮ್ಮ ನಾಯಕರುಗಳ ಬಗ್ಗೆ ಒಂದಷ್ಟು ಮಂದಿ ಯಾರು ಶಿಸ್ತಿನಿಂದ ನಡೆದುಕೊಳ್ತಾ ಇಲ್ವೋ ಅಥವಾ ಪಕ್ಷವನ್ನೇ ಓವರ್ಟೇಕ್ ಮಾಡಿ ಮುಂದೆ ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೋ, ಪಕ್ಷದ ಒಳಗಡೆನೆ ಒಂದಷ್ಟು ಜಂಜಾಟಗಳು ಅಥವಾ ಭಿನ್ನಾಭಿಪ್ರಾಯಗಳು ಮೂಡೋದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೋ ಅವರೆಲ್ಲರಿಗೂ ನಾಟೋ ರೀತಿಯಲ್ಲಿ ಸುರ್ಜೇವಾಲಾ ಅವರು ಇವತ್ತು ಪಾಠ ಮಾಡಿರುವುದು, ಕ್ಲಾಸ್ ತಗೊಂಡಿರುವುದು. ಪಕ್ಷವೇ ದೊಡ್ಡದು, ಪಕ್ಷಕ್ಕೋಸ್ಕರ ಎಲ್ಲರೂ ದುಡಿಬೇಕು, ಮೊದಲು ಪಕ್ಷ ಆಮೇಲೆ ಎಲ್ಲವೂ ಅಂತ ಹೇಳಿ ಪಾಠವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಲೀಡರ್ಸ್ಗೆ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಸಭೆಯ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಈಗಾಗಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಭಿನ್ನಾಭಿಪ್ರಾಯಗಳು, ಒಡಕುಗಳು ಮೂಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಸಿಎಂ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದ ತಕ್ಷಣ ಅವರು ಇವರು ಅನ್ನೋ ಲೆಕ್ಕಾಚಾರದಲ್ಲಿ ತಮ್ಮ ತಮ್ಮ ನಾಯಕರುಗಳ ಪರವಾಗಿ ಮತ್ತು ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಅವರು ಒಂದು ಹೇಳಿದ್ರೆ ಇವರು ಒಂದು ಹೇಳ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳಬೇಕು. ಇಲ್ಲದೆ ಹೋದರೆ ಪಕ್ಷದಲ್ಲಿ ಸಂಘಟನೆಯನ್ನ ಮಾಡೋದು ಹೇಗೆ? ನಮಗೆ ಸುರ್ಜೇವಾಲಾ ಮಾತು ಕನ್ಸಿಡರ್ ಆಗಲ್ಲ. ಸುರ್ಜೇವಾಲಾ ಅವರು ಏನ್ ಹೇಳಿದ್ದಾರೋ ಅದು ನಮಗೆ ಅನ್ವಯಿಸಲ್ಲ. ನಮ್ಮ ಹೋರಾಟ ವಿಚಾರ ವಿತ್ ದಿ ಪಾರ್ಟಿ ಇದೆ. ಕೆಪಿಸಿಸಿ ಸಭೆ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ಕಾರ್ಯಕರ್ತರಿಂದಲೇ ಪಕ್ಷ ಅಂತ ನಾವು ಹೇಳಿದ್ದೀವಿ. ಸಚಿವರಿಗೆ ಸುರ್ಜೇವಾಲಾ ಅವರು ಶಿಸ್ತಿನ ಪಾಠ ಮಾಡಿರುವ ವಿಚಾರವಾಗಿ ಸತೀಶ್ ಅವರ ಮಾತಿದು. ಅದರಲ್ಲಿ ತಪ್ಪೇನಿದೆ? ಪಾರ್ಟಿ ಡಿಸಿಪ್ಲಿನ್ ಪಾಲಿಸಬೇಕು, ಪಾರ್ಟಿ ದೊಡ್ಡದು, ಪಾರ್ಟಿ ಬಿಟ್ಟು ಬೇರಾರು ಕೂಡ ದೊಡ್ಡವರಲ್ಲ ಎಂದಿದ್ದಾರೆ ಸಚಿವ ಸತೀಶ್. ಸಚಿವರನ್ನ ಕರೆದು ಹೇಳ್ಬೋದಿತ್ತು. ಸರಿ ಇದೆ, ಅದರಲ್ಲಿ ಏನು ತಪ್ಪಿದೆ? ಪಾರ್ಟಿ ಡಿಸಿಪ್ಲಿನ್ ಎಲ್ಲರೂ ಪಾಲನೆ ಮಾಡಬೇಕು, 1 to all ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ, ಅವೇ ಅಂತ ಏನಿಲ್ಲ. ಪಾರ್ಟಿ ಬಿಟ್ಟು ಅವ್ರು ಹೇಳಿದ್ದು ಪಾರ್ಟಿ ದೊಡ್ಡದು, ಪಾರ್ಟಿ ಬಿಟ್ಟು ದೊಡ್ಡವರು ಯಾರು ಇಲ್ಲ, ಅದು ಸರಿ ಹೇಳಿದ್ದಾರೆ. ಪಾರ್ಟಿ ಬಿಟ್ಟು ಏನಿಲ್ವಲ್ಲ, ನಮ್ಮ ಹೋರಾಟಗಳು, ನಮ್ಮ ವಿಚಾರಗಳು ಇದಿಂದ ಪಾರ್ಟಿ ಇದೆ. ಹೀಗಾಗಿ ನಮ್ಗದು ಕನ್ಸಿಡರ್ ಆಗೋಲ್ಲ. ಕಾರ್ಯಕರ್ತರಿಂದ ನಮ್ಮ ಸರ್ಕಾರ, ಮಂತ್ರಿಗಳಾಗಿದ್ವಿ, ಸಿಎಂ ಆಗಿದ್ವಿ, ಕಾರ್ಯಕರ್ತರಿಗೆ ಪ್ರಾಮುಖ್ಯತೆ ಕೊಡಬೇಕಾದ ನಾವು ಕೂಡ ಹೇಳಿದ್ವಿ. ಇದನ್ನು ಅವರು ಕೂಡ ಹೇಳಿದ್ದಾರೆ. ಪರ್ಫಾರ್ಮೆನ್ಸ್ ನೋಡ್ತೇವೆ ಅಂತ ಹೇಳಿಲ್ಲ, ಪರ್ಫಾರ್ಮೆನ್ಸ್ ನೋಡ್ತೇವೆ ಅಂತ ಏನು ಹೇಳಿಲ್ಲ. ನಮ್ಮ ಈಗೇನು ವರದಿ ಪಡೆದಾರ ಅದು ಸಪ್ರೇಟು, ವಿಸ್ತೀರ್ಣೆ ಸಪ್ರೇಟ್ ಆಗಿದೆ, ಬೇರೆ ಬೇರೆ ಇದೆ, ಅದಕ್ಕೂ ಲಿಂಕ್ ಇಲ್ಲ. ಪ್ರತ್ಯೇಕವಾಗಿ ಸಚಿವರನ್ನ ಕರೆದು ಹೇಳ್ಬೋದಿತ್ತು. ಸರಿ ಇದೆ, ಅದರಲ್ಲಿ ಏನು ತಪ್ಪಿದೆ? ಪಾರ್ಟಿ ಡಿಸಿಪ್ಲಿನ್ ಎಲ್ಲರೂ ಪಾಲನೆ ಮಾಡಬೇಕು, 1 to all ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ, ಅವೇ ಅಂತ ಏನಿಲ್ಲ. ಪಾರ್ಟಿ ಬಿಟ್ಟು ಅವ್ರು ಹೇಳಿದ್ದು ಪಾರ್ಟಿ ದೊಡ್ಡದು, ಪಾರ್ಟಿ ಬಿಟ್ಟು ದೊಡ್ಡವರು ಯಾರು ಇಲ್ಲ, ಅದು ಸರಿ ಹೇಳಿದ್ದಾರೆ. ಪಾರ್ಟಿ ಬಿಟ್ಟು ಏನಿಲ್ವಲ್ಲ, ನಮ್ಮ ಹೋರಾಟಗಳು, ನಮ್ಮ ವಿಚಾರಗಳು ಇದಿಂದ ಪಾರ್ಟಿ ಇದೆ. ಹೀಗಾಗಿ ನಮ್ಗದು ಕನ್ಸಿಡರ್ ಆಗೋಲ್ಲ. ಕಾರ್ಯಕರ್ತರಿಂದ ನಮ್ಮ ಸರ್ಕಾರ, ಮಂತ್ರಿಗಳಾಗಿದ್ವಿ, ಸಿಎಂ ಆಗಿದ್ವಿ, ಕಾರ್ಯಕರ್ತರಿಗೆ ಪ್ರಾಮುಖ್ಯತೆ ಕೊಡಬೇಕಾದ ನಾವು ಕೂಡ ಹೇಳಿದ್ವಿ. ಇದನ್ನು ಅವರು ಕೂಡ ಹೇಳಿದ್ದಾರೆ. ಪರ್ಫಾರ್ಮೆನ್ಸ್ ನೋಡ್ತೇವೆ ಅಂತ ಹೇಳಿಲ್ಲ, ಪರ್ಫಾರ್ಮೆನ್ಸ್ ನೋಡ್ತೇವೆ ಅಂತ ಏನು ಹೇಳಿಲ್ಲ. ನಮ್ಮ ಈಗೇನು ವರದಿ ಪಡೆದಾರ ಅದು ಸಪ್ರೇಟು, ವಿಸ್ತೀರ್ಣೆ ಸಪ್ರೇಟ್ ಆಗಿದೆ, ಬೇರೆ ಬೇರೆ ಇದೆ, ಅದಕ್ಕೂ ಲಿಂಕ್ ಇಲ್ಲ. ಪ್ರತ್ಯೇಕವಾಗಿ ಸಚಿವರನ್ನ ಕರೆದು ಹೇಳ್ಬೋದು.